Hello friends, welcome back to my channel. Happy Women's Day to all the women. Woman is a symbol of power, God's beautiful creation. So educate women, support women empowerment. ಸೊ ಈ ವಿಡಿಯೋನಲ್ಲಿ ನಾವು ಒಂದು ಸಿಂಪಲ್ ವಿಸಿಟಿಂಗ್ ಕಾರ್ಡ್ನ ಕ್ರಿಯೇಟ್ ಮಾಡೋದು ನೋಡೋಣ. ಸೊ ಯಾರ್ಯಾರು ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ ಯು. ಯಾರಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯೂಟ್ಯೂಬಲ್ಲಿ ಯಾವ್ದಾದ್ರು ಹೊಸ ವೀಡಿಯೋಸ್ನ ಅಪ್ಡೇಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯೂಟ್ಯೂಬಲ್ಲಿ. ಮತ್ತೆ ಯಾಕೆ ತಡ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ತಡ ಮಾಡ್ದಲ್ಲೇ ವಿಸಿಟಿಂಗ್ ಕಾರ್ಡ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಒಂದು ಸಿಂಪಲ್ ವಿಸಿಟಿಂಗ್ ಕಾರ್ಡ್ನ ಕ್ರಿಯೇಟ್ ಮಾಡೋದನ್ನ ನೋಡೋಣ. ಸೊ ಬೇಸಿಕ್ ಆಗಿ ನಾವು ವಿಸಿಟಿಂಗ್ ಕಾರ್ಡ್ನ ಕ್ರಿಯೇಟ್ ಮಾಡಬೇಕಂದ್ರೆ ಜಸ್ಟ್ ಫೈಲ್ ನ್ಯೂ ಹೋಗಿ ಡಾಕ್ಯುಮೆಂಟ್ ತೊಗೊತೀವಲ್ವಾ. ಸೊ ಇಲ್ಲಿ ಸೈಜ್ ಬೇಕಂದ್ರೆ ನೀವು ಕಸ್ಟಮ್ ತಗೊಂಡು ಸೊ ವಿ ಕಾರ್ಡ್ ಅಂತ ಹೆಸರು ಕೊಡ್ತಾ ಇದ್ದೀನಿ. ಸೊ ಡಿಫಾಲ್ಟ್ ಯೂನಿಟ್ ಬಂದು ವಿಡ್ತ್ ಬಂದು 3.5 ಇಂಚಸ್ ಇಂಟು 2.4 ಇಂಚಸ್ ಇರುತ್ತೆ. ಸೊ ಓಕೆ ಅಂತ ಕೊಡ್ತಾ ಇದ್ದೀನಿ. ಸೊ ಫ್ರಂಟ್ ಬ್ಯಾಕ್ ಎರಡೂ ಬೇಕಂದ್ರೆ ನಂಬರ್ ಆಫ್ ಪೇಜಸ್ 2 ಕೊಡಿ. ಸೊ ಒನ್ ಸೈಡ್ ವಿಸಿಟಿಂಗ್ ಕಾರ್ಡ್ ಬೇಕಂದ್ರೆ ನಂಬರ್ ಆಫ್ ಪೇಜಸ್ 1 ಕೊಡಿ. ಸೊ ಮಾರ್ಜಿನ್ಸು ಜಸ್ಟ್ ನನಗೆ ಸ್ವಲ್ಪ ಸಾಕು, ಲೈಕ್ 9 mm ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮೋರ್ ಆಪ್ಷನ್ಸ್ ಅಂದರೆ ಬ್ಲೀಡ್ ಆ್ಯಂಡ್ ಸ್ಲಗ್ ಬರುತ್ತೆ. ಸದ್ಯಕ್ಕೆ ನಾನು ಬ್ಲೀಡ್ ಆ್ಯಂಡ್ ಸ್ಲಗ್ ನಾನು 0 ಕೊಡ್ತಾ ಇದ್ದೀನಿ. ಓಕೆ ಅಂದಿದ ತಕ್ಷಣ ನನಗೆ ಇಲ್ಲಿ ನೀವು ನೋಡ್ದಂಗೆನೆ ನನಗೆ ವಿಸಿಟಿಂಗ್ ಕಾರ್ಡ್ ಬಾಕ್ಸ್ ಬಂದಿದೆ. ಇಲ್ಲಿ ಡಿಸೈನ್ ಮಾಡೋಣ. ಸೊ ಫಸ್ಟು ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ನ ಹಾಕ್ಕೊಳ್ಳೋಣ. ಓಕೆ, ಸೊ ಇದಕ್ಕೆ ಬೇಸಿಕ್ಕಾಗಿ ಯಾವ್ದಾದ್ರು ಕಲರ್ ಅಥವಾ ಇಮೇಜ್ ಬೇಕಂದ್ರೆ ಕೂಡ ಅಪ್ಲೈ ಮಾಡ್ಬೋದು. ಸೊ ನಾನು ಏನು ಮಾಡ್ತಿಲ್ಲ, ಖಾಲಿ ತಗೋತಾ ಇದ್ದೀನಿ. ಸೊ ನಾನು ಇವಾಗ ಇಲ್ಲಿ ಇನ್ನೊಂದು ರೆಕ್ಟ್ಯಾಂಗಲ್ ಬಾಕ್ಸ್ ಹಾಕೋತಾ ಇದ್ದೀನಿ. ಓಕೆ, ಸೊ ಇದಕ್ಕೆ ಕಲರ್ ನಾನು ನೇವಿ ಬ್ಲೂ ಹಾಕ್ತಾ ಇದ್ದೀನಿ. ಸೊ ಲೈನ್ ಕಲರ್ ಬಂದು 0 ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಒಂದು ಪಾಲಿಗನ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ಸೊ ಪಾಲಿಗನ್ ಶೇಪ್ ತಗೊಂಡು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪಾಲಿಗನ್ ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ಎಷ್ಟು ಸೈಡ್ ಬೇಕು, ಎಷ್ಟು ವಿಡ್ತ್ ಬೇಕು ಅಂತ ಹೇಳಿ ಸೆಟ್ ಮಾಡ್ಬೋದು. ಸ್ಟಾರ್ ಥರ ಬೇಕಂದ್ರೆ ಇಲ್ಲಿ ಇನ್ಸೆಟ್ ಕೂಡ ನೀವು ಕೊಟ್ಕೋಬೋದು. ಓಕೆ, ನಾನು 7 ಸೈಡಿನ ಪಾಲಿಗನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ದಂಗೆ ಇವಾಗ ನನಗೆ ಇಲ್ಲಿ ಪಾಲಿಗನ್ ಬಂದಿದೆ. ಸೊ ಇದನ್ನ ಫಸ್ಟು ಇದಕ್ಕೊಂದು ಕಲರ್ ಫಿಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದಕ್ಕೆ ಔಟ್ಲೈನ್ ತೆಗಿತಾ ಇದ್ದೀನಿ. ನಾನು ಇನ್ನೊಂದು ಕಾಪಿ ಮಾಡಿಕೊಂಡು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಜಸ್ಟ್ ಇದರ ಮೇಲೆ ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಜಸ್ಟ್ ಆಲ್ಟ್ ಇಟ್ಕೊಂಡು ರಿಸೈಸ್ ಮಾಡ್ತೀನಿ. ಇವಾಗ ಒಂದೇ ಸಮನೆ ನನಗೆ ಇವೆರಡೂ ರಿಸೈಸ್ ಆಗುತ್ತೆ. ಇವಾಗ ಎರಡೂ ಸೆಲೆಕ್ಟ್ ಮಾಡಿಕೊಂಡು ಸೊ ನಾನು ಈ ಒಳಗಡೆ ಇವಾಗ ಒಳಗಡೆ ಇಮೇಜ್ಗೆ ನಾನು ಏನು ಮಾಡ್ತೀನಿ ಅಂದರೆ ವೈಟ್ ಕಲರ್ನ ಫಿಲ್ ಮಾಡ್ತೀನಿ. ಇವಾಗ ಇವೆರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಅಲೈನ್ ಅಂಡ್ ಡಿಸ್ಟ್ರಿಬ್ಯೂಟ್ ಆಪ್ಷನ್ ಬರುತ್ತೆ ಅಲ್ವಾ, ಇಲ್ಲಿ ಇದು ಪಾತ್ ಫೈಂಡರ್ ಬಂದ್ಬಿಟ್ಟು ಪ್ಯಾನಲ್ ಇದು. ಸೊ ವಿಂಡೋಗೆ ಹೋಗಿ ಆಬ್ಜೆಕ್ಟ್ಸ್ ಅಂಡ್ ಲೇಔಟ್ಗೆ ಹೋಗಿ ಪಾತ್ ಫೈಂಡರ್ ಅಥವಾ ಅಲೈನ್ ಅಂತ ಕೊಟ್ಟರೆ ನನಗೆ ಈ ಪ್ಯಾನಲ್ ಬರುತ್ತೆ. ಓಕೆ, ಸೊ ಯಾವುದನ್ನು ಸೆಂಟರ್ ಮಾಡಬೇಕು ಅಂದ್ಕೊಂಡಿದ್ರೆ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಂಡು ಆಬ್ಜೆಕ್ಟು ಇಲ್ಲಿ ಸೆಂಟರ್ ಅಂತ ಕೊಟ್ಟರೆ ನನಗೆ ಸೆಂಟ್ರಲ್ಲಿ ಆಗುತ್ತೆ. ಓಕೆ, ಇದು ಇನ್ನೂ ಚಿಕ್ಕದಾಗಿ ಬೇಕಂದ್ರೆ ಆಲ್ಟ್ ಇಟ್ಕೊಂಡು ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ರಿಸೈಸ್ ಆಗುತ್ತೆ. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇವೆರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಪ್ಲೇಸ್ ಮಾಡ್ತೀನಿ. W ಅಂತ ಕೊಟ್ಟರೆ ನನಗೆ ಫುಲ್ ಸ್ಕ್ರೀನಲ್ಲಿ ಹೇಗೆ ಕಾಣುತ್ತೆ ಇದು ವಿಸಿಟಿಂಗ್ ಕಾರ್ಡು ಫೈನಲ್ ಆಗಿ ಅಂತ ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಅದಾದಮೇಲೆ ನಾನೊಂದು ಓವಲ್ ಶೇಪ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎರಡು ಇಮೇಜ್ನು ಸೆಲೆಕ್ಟ್ ಮಾಡಿಕೊಂಡು ಪಾತ್ ಫೈಂಡರಲ್ಲಿ ಸಬ್ಸ್ಟ್ರಾಕ್ಟ್ ಬಟನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಂಗೆ ಸಬ್ಸ್ಟ್ರಾಕ್ಟ್ ಆಗಿದೆ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಸೊ ಈ ಎರಡು ಇಮೇಜ್ ಇದೆಯಲ್ಲ, ಸೊ ಝೂಮ್ ಕಮ್ಮಿ ಮಾಡ್ತಾ ಇದ್ದೀನಿ. ಜಸ್ಟ್ ಕಾಪಿ ಮಾಡಿ ಇನ್ನೊಂದು ಸೆಟ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ.
ಸೊ ಇದಕ್ಕೆ ಬೇರೆ ಕಲರ್ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ರೀಸೈಜ್ ಮಾಡಿಕೊಂಡು ಸೊ ಇಲ್ಲಿ ಯಾವ ಫಾಂಟ್ ಬೇಕು ಕಂಪ್ನಿ ನೇಮ್ ಕೊಡ್ತೀನಿ. ಸೊ ಅದೇ ರೀತಿ ಇಲ್ಲಿ ಫೋನ್ ನಂಬರ್ ಹಾಕ್ತೀನಿ. ಓಕೆ, ಇಮೇಲ್ ಅಡ್ರೆಸ್ಸು. ಸೊ ನಾನು ಪೆನ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನನಗೆ ಆಂಕರ್ ಪಾಯಿಂಟ್ ಬೇಡ ಅಂದರೆ, ಸೊ ಇಲ್ಲಿ ನನಗೆ ಡಿಲೀಟ್ ಆಂಕರ್ ಪಾಯಿಂಟ್ನ ತಗೊಂಡು, ಸೊ ಈ ರೆಕ್ಟ್ಯಾಂಗಲ್ ಇರೋದನ್ನ ಟ್ರಯಾಂಗಲ್ ಶೇಪ್ಗೆ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಅಂದರೆ ನನಗೆ ಇನ್ನೊಂದು ಸೆಟ್ ಕಾಪಿ ಆಗುತ್ತೆ. ಓಕೆ, ಸೊ ಇದಕ್ಕೆ ಬೇರೆ ಕಲರ್ ಕೊಟ್ಕೊಂಡು ರೀಸೈಸ್ ಕೂಡ ಮಾಡ್ಕೋಬೋದು ನಾನು. ಸೊ ಈ ಕಲರ್ ಬೇಡ ಅಂದರೆ ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ ಪ್ಯಾಲೆಟ್ ಬರುತ್ತೆ. ಸೊ ಯಾವ ಕಲರ್ಗೆ ಬೇಕೋ ಅದಕ್ಕೆ ಚೇಂಜ್ ಮಾಡ್ಕೋಬೋದು. ಓಕೆ, ಕಂಪ್ನಿ ನೇಮ್ ಒನ್ ಲೈನಲ್ಲಿ ಬೇಕಂದರೆ ಒನ್ ಲೈನಲ್ಲೇ ಟೈಪ್ ಮಾಡ್ಕೋಬೋದು. ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದೆನ್ ಅಂದರೆ ಫಾಂಟ್ ಸೈಜ್ನ ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ನಾನು ಫೋನ್ ಸಿಂಬಲ್ ಎಲ್ಲ ಹಾಕಬೇಕಂದ್ರೆ ಗ್ಲಿಪ್ ಮೂಲಕ ನಾನು ಆ್ಯಡ್ ಮಾಡ್ಕೋಬೋದು. ಟೈಪ್ ಗ್ಲಿಪ್ಗೆ ಹೋಗಿ ಇಲ್ಲಿ ಬೇಕಾಗಿರೋ ಫಾಂಟ್ನ ಚೂಸ್ ಮಾಡ್ಕೋಬೋದು. ಹೆಡಿಂಗ್ ಅಂದರೆ ಸೊ ಇಲ್ಲಿ ಫೋನ್ ಸಿಂಬಲ್ ಬರುತ್ತೆ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಸಿಂಬಲ್ಲು ಇನ್ಸರ್ಟ್ ಆಗುತ್ತೆ. ಸೊ ಅದೇ ರೀತಿ ಇಮೇಲ್ ಅಡ್ರೆಸ್ಗೆ ಇಲ್ಲಿಗೆ ಬಂದ್ಬಿಟ್ಟು ಸೊ ಟೈಪಿಗೆ ಬಂದು ಗ್ಲಿಪ್ಪಿಗೆ ಬಂದು ಸೊ ಇಲ್ಲಿ ವೆಂಗ್ಡಿಂಗ್ಸ್ ಅಥವಾ ಡಿಂಗಬ್ಯಾಡ್ಸ್ ಫಾಂಟ್ ಬರುತ್ತಲ್ಲ, ಸೊ ಅದನ್ನು ಚೂಸ್ ಮಾಡಿಕೊಂಡು ಮೇಲ್ ಸಿಂಬಲ್ನ ಕೊಟ್ಟರೆ ಸೊ ನಿಮಗೆ ಸೊ ಝೂಮ್ ಮಾಡೋಣ. ಸೊ
ಸೊ ಇದನ್ನು ಗ್ರೂಪ್ ಮಾಡೋಣ. ಕಂಟ್ರೋಲ್ ಜಿ ಅಂದರೆ ಗ್ರೂಪ್ ಆಗುತ್ತೆ. ಸೊ ಎಡಿಟಿಗೆ ಹೋಗಿ ಸ್ಟೆಪ್ ಆ್ಯಂಡ್ ರಿಪೀಟ್ ಅಂತ ಕೊಟ್ಟು, ಲೈಕ್ ನನಗೆ 4 ಕಾಪೀಸ್ ಬೇಕು. ಸೊ ಹಾರಿಜಾಂಟಲ್ ಆಗಿ 0, ಪ್ರಿವ್ಯೂ ಅಂದರೆ ಇಲ್ಲಿ ತೋರಿಸುತ್ತೆ. ಸೊ 3 ಸಾಕು. ಓಕೆ ಅಂದರೆ ನನಗಿಲ್ಲಿ ಬುಲೆಟ್ ಸ್ಟೈಲ್ ಬಂದಿದೆ. ಸೊ ಇಲ್ಲಿ ನೀವು ಟೆಕ್ಸ್ಟ್ನ ಪ್ಲೇಸ್ ಮಾಡ್ಬೋದು. ಸೊ ಈ ರೀತಿ ಒಂದು ಸಿಂಪಲ್ ವಿಸಿಟಿಂಗ್ ಕಾರ್ಡ್ನ ಡಿಸೈನ್ ಮಾಡ್ಬೋದು. ಜಸ್ಟ್ ಇದನ್ನು ಕಾಪಿ ಮಾಡಿ ಕಂಟ್ರೋಲ್ ವಿ ಅಂದರೆ ಪೇಸ್ಟ್ ಆಗುತ್ತೆ. ಜಸ್ಟ್ ಆಬ್ಜೆಕ್ಟಿಗೆ ಹೋಗಿ ಟ್ರಾನ್ಸ್ಫಾರ್ಮ್ಗೆ ಹೋಗಿ ರೊಟೇಟ್ 180 ಡಿಗ್ರಿ ಅಂದರೆ 180 ಡಿಗ್ರಿ ಆ್ಯಂಗಲಲ್ಲಿ ರೊಟೇಟ್ ಆಗುತ್ತೆ. ಸೊ ಇದನ್ನು ನೀವು ರೀಸೈಜ್ ಮಾಡಿ ಕೂಡ ಇಲ್ಲಿ ಕಾರ್ನರಲ್ಲಿ ಕೂಡಿಸ್ಕೋಬೋದು. ಓಕೆ, ಸೊ ಡಬ್ಲ್ಯೂ ಅಂದರೆ ನಿಮಗೆ ಫೈನಲ್ ಔಟ್ಪುಟ್ಟು ಕಾಣುತ್ತೆ. ಇದು ಒಂದು ಸಿಂಪಲ್ ವಿಸಿಟಿಂಗ್ ಕಾರ್ಡ್ನ ಡಿಸೈನ್ ಮಾಡೋ ರೀತಿ. ಓಕೆ, ಈಸಿ ಇದೆ ಅನ್ಕೊತೀನಿ. ಸೊ ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Bye bye from Rashmi.